ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನೆಸ್ಟ್ ಆ್ಯಂಡ್ ಬಿಯಾಂಡ್ ಬೇಕರಿ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಮೊದಲದಾಗಿ ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ನಾನು ಯೂಟ್ಯೂಬ್ ಜರ್ನಿ ಶುರು ಮಾಡಿ ಇನ್ನೂ ಜಸ್ಟ್ 10 ಡೇಸ್ ಆಗಿದೆ. ಈ 10 ಡೇಸ್ನಲ್ಲಿ ನಮ್ಮ ಚಾನಲ್ಗೆ 61 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಹೊಸದಾಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಬ್ಬೊಬ್ಬರು ನಮ್ಮ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡೋದು, ನಮ್ಮ ವೀಡಿಯೋಸ್ ನೋಡೋದು, ಇದೆಲ್ಲ ನಮಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಮುಂದೆಯೂ ನನ್ನ ಜೊತೆ ಇರಿ. ಇವತ್ತು ನಾವು ಒಂದು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಮಾಡೋಣ. ಇದು ರಾಗಿ ಮತ್ತು ತೆಂಗಿನಕಾಯಿ ಬಳಸಿ ಮಾಡುವ ಒಂದು ಟೇಸ್ಟಿ ಸ್ವೀಟ್ ರೆಸಿಪಿ. ಇದು ಮಾಡೋದು ತುಂಬ ಸಿಂಪಲ್, ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಏನಿಲ್ಲ, ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸೇ ಸಾಕು. ಹಾಗಾದರೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡೋಣ. ಇಲ್ಲಿ ನಾನು 1 ಬೌಲ್ ರಾಗಿ ತೆಗೆದುಕೊಂಡಿದ್ದೀನಿ, 1 ಬೌಲ್ ತೆಂಗಿನಕಾಯಿ ತುರಿ ಮತ್ತು ಅರ್ಧ ಬೌಲ್ ಬೆಲ್ಲ. ಗಾರ್ನಿಷಿಂಗ್ಗೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಅಥವಾ ನಿಮಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ ತೆಗೆದುಕೊಳ್ಬೋದು. ಸುಮಾರು 3 ಸ್ಪೂನ್ ಗೀ ಬೇಕಾಗುತ್ತೆ ಅಷ್ಟೇ. ನಮ್ಮ ಇಂಗ್ರೀಡಿಯೆಂಟ್ಸ್ ಇಷ್ಟೇ, ಸಿಂಪಲ್ಲಾಗಿ ಮಾಡ್ಬೋದು, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಮತ್ತು ಟೈಮ್ ಸಹ ಜಾಸ್ತಿ ತಗೊಳ್ಳೋದಿಲ್ಲ. ಸ್ಟೆಪ್ಸ್ ಏನಿದೆ ಅದನ್ನ ಚೆನ್ನಾಗಿ ಫಾಲೋ ಮಾಡ್ತು ಅಂತಂದರೆ ಟೇಸ್ಟ್ ಸಹ ಅಷ್ಟೇ ಸಖತ್ತಾಗಿ ಬರುತ್ತೆ. ಈಗ ಫಸ್ಟ್ ನಾವು ರಾಗಿನ ಸೋಕ್ ಮಾಡ್ಕೋಬೇಕು. ನೀವು ರಾತ್ರಿ ರಾಗಿನ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಈ ರೆಸಿಪಿ ಮಾಡ್ಬೋದು, ಅಥವಾ ಬೆಳಗ್ಗೆ ನೀರಲ್ಲಿ ಹಾಕಿ ಸಂಜೆ ಮಾಡ್ಬೋದು. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮ್ಗೆ ಪ್ರಿಪೇರ್ ಮಾಡ್ಕೊಬೋದು. ರಾಗಿನ ಸೋಕ್ ಮಾಡಿ ಇಟ್ಕೊಂಡ್ರೆ ಮುಂದಿನ ಪ್ರೊಸೆಸ್ ತುಂಬ ಈಸಿ ಆಗುತ್ತೆ. ಈಗ ಇಲ್ಲಿ ನಾನು ರಾಗಿನ ಚೆನ್ನಾಗಿ ಸೋಕ್ ಮಾಡಿಟ್ಟಿದ್ದೆ. ಸೊ ಈ ಸೋಕ್ಡ್ ರಾಗಿನ ನಾವಿವಾಗ ಒಂದು ಬೌಲ್ ತೆಂಗಿನಕಾಯಿ ತುರಿ ಜೊತೆ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ರಾಗಿ ಜೊತೆ ತೆಂಗಿನಕಾಯಿ ತುರಿನ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಡ್ಬೇಕು. ಇವಾಗ ನಾನು ತೋರಿಸಿರೋದ್ರಲ್ಲಿ ಸ್ವಲ್ಪ ಇನ್ನೂ ತಿಕ್ಕಾಗಿಯೇ ಇತ್ತು, ಸೊ ನಾನು 2 ಟೈಮ್ಸ್ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನಮಗೆ ಮಿಕ್ಸರ್ ತುಂಬ ಸ್ಮೂತಾಗಿ ಬೇಕು. ಸೊ ಮಧ್ಯ ಮಿಕ್ಸರ್ ಸ್ಟಾಪ್ ಮಾಡಿ ಬೇಕಾದಷ್ಟು ನೀರು ಆ್ಯಡ್ ಮಾಡ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರೇನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಮಿಕ್ಸಿ ಮಾಡ್ಕೊಳ್ಬೇಕಾಗಿದ್ರೇ ತಿನ್ನಾಗಿ ಮಾಡಿಕೊಂಡ್ರೆ ನಿಮಗೆ 2 ಟೈಮ್ಸ್ ಮಾಡ್ಕೊಳ್ಳೋ ಹಾಗೆ ಡಬಲ್ ಕೆಲಸ ಸಿಗೋದಿಲ್ಲ. ಸೊ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ ಒಂದೇ ಸಲಿನೇ ಸ್ಟೇರ್ ಮಾಡ್ಕೊಳ್ಳಿ. ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ನೋಡಿ, ಇಲ್ಲಿ ಈ ಥರ ನಮಗೆ ಥಿಕ್ನೆಸ್ ಬರುತ್ತೆ. ಅಂದರೆ ಸ್ಮೂತಾಗಿ ಹಾಲಿನ ಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ಹೀಗೆ ಸ್ಮೂತಾಗಿ ಬಂದಿದೆ. ಇದರಲ್ಲಿ ಆಗಲೇ ಹೇಳಿದ್ನಲ್ಲ ಹಾಗೆ 1 ಕಪ್ ಅಂದರೆ 1 ಬೌಲ್ ರಾಗಿಗೆ 1 ಬೌಲ್ ಕೊಕೊನಟ್ಟು, 1/2 ಬೌಲ್ ಬೆಲ್ಲ ಮತ್ತು ಗಾರ್ನಿಷಿಂಗ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸು ನೀವು ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇದೂ ಅಷ್ಟೇ, ಅಂದರೆ ಜಾಸ್ತಿ ಬೇಕಂತೇನಿಲ್ಲ, ನಿಮಗೆ ಯಾವ ಥರ ಬೇಕು. ನೀವು ಜಾಸ್ತಿ ತುಪ್ಪ ಆ್ಯಡ್ ಮಾಡೋಗಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಟೋಟಲಾಗಿ ಒಂದು 3 ಸ್ಪೂನ್ಸ್ ಅಷ್ಟೇ ಯೂಸ್ ಮಾಡಿರೋದು. ತುಪ್ಪ ಚೆನ್ನಾಗಿ ಬಿಸಿ ಆಗಲಿ. ಬೆಲ್ಲನೂ ಅಷ್ಟೇ, ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅದನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದು ಬಂದು 1 ಬೌಲ್ಗೆ 1/2 ಬೌಲ್ ನಾನು ಆ್ಯಡ್ ಮಾಡಿರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸ್ವೀಟನ್ನು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನಮ್ಮ ತೆಂಗಿನಕಾಯಿ ಮತ್ತು ರಾಗಿ ಹಾಕಿ ಮಿಕ್ಸರ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದ್ರ ಜೊತೆ ಬೆಲ್ಲನೂ ಇವಾಗ ಮಿಕ್ಸ್ ಮಾಡಿದ್ರಾಯಿತು. ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ಇಲ್ಲಿಂದ ನಮ್ಮ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ. ಯಾಕಂದರೆ ಈ ಮಿಕ್ಸರನ್ನು ನಾವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಮೊದಲಿಗೆ ನೋಡೋಕ್ಕೆ ಸ್ವಲ್ಪ ವಾಟ್ರಿ ಆಗಿಯೇ ಇರುತ್ತೆ. ನಿಮಗೆ ಇವಾಗ ನೋಡಿದರೆ ಇದು ಯಾವಾಗ ತಿಕ್ಕಾಗುತ್ತೆ ಅಂತ ಅನಿಸ್ಬೋದು. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿದರೆ, ಸ್ಟಿರ್ ಮಾಡ್ತಾ ಹೋದರೆ ಸ್ವಲ್ಪ ನಿಧಾನಕ್ಕೆ ತಿಕ್ಕಾಗುತ್ತೆ. ಈಗ ಸ್ವಲ್ಪ ಒಂದು ಪಿಂಚಷ್ಟು, ಒಂದು 1/4 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ತಾ ಇರೋದು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ, ಗ್ಯಾಪ್ ಕೊಡ್ಲಿಕ್ಕೆ ಹೋಗಬೇಡಿ. ಮಿಕ್ಸರ್ ಹಾಕಿ ಒಂದು 1 ನಿಮಿಷ ಚೆನ್ನಾಗಿ ಸ್ಟಿರ್ ಮಾಡಿ ಇದಕ್ಕೆ ಒಂದು 1/2 ಬೌಲ್ ಬೆಲ್ಲ ಹಾಕ್ಕೊಳ್ಳೋಣ. ಸ್ಟವನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕುಕ್ ಮಾಡ್ಕೊಳ್ಳಿ.
ಒಂದೇ ಸತಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ತಿಕ್ಕಾಗಿ ಒಂಥರ ಗಂಟಿನ ಥರ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಬ್ಲೆಂಡ್ ಆಗಬೇಕು ಎಲ್ಲನೂ ಒಂದಕ್ಕೊಂದು, ಆ ಥರ ಸ್ಟಿರ್ ಮಾಡ್ತಾನೆ ಇರಿ. ಆಗಲೇ ಹೇಳಿದಾಗೆ ಸ್ಟಾರ್ಟಿಂಗ್ ನೋಡಲಿಕ್ಕೆ ತುಂಬ ವಾಟ್ರಿಯಾಗಿ ಇರುತ್ತೆ. ನಿಮ್ಗೆ ಅದೇ ಸೇಮ್ ಆವಾಗಲೇ ಹೇಳಿದಾಗ ಇದು ಯಾವಾಗ ತಿಕ್ಕಾಗುತ್ತೆ ಅಂತಲೇ ಅನಿಸುತ್ತೆ ಸ್ಟಾರ್ಟಿಂಗ್. ಬಟ್ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡ್ತಾ ಹೋಗಿ. ಕೈಯಲ್ಲಿ ಸೌಟ್ ಇಟ್ಕೊಂಡು ನಿಧಾನವಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಪ್ಯಾನ್ನ ಬಾಟಮ್ನಲ್ಲಿ ಮಿಕ್ಸರ್ ಇಟ್ಕೊಳ್ದಾಗೆ ನೋಡ್ಕೋಬೇಕು. ಯಾಕೆಂದರೆ ರಾಗಿ ಮಿಕ್ಸರ್ ತಿಕ್ಕಾಗ್ತಾ ಹೋದಂತೆ ಕೆಳಗಡೆ ಸ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಒಂದ್ಸಲ ಮಿಕ್ಸ್ ಮಾಡಿಟ್ಟು ಬೇರೆ ಕೆಲಸಕ್ಕೆ ಹೋಗುವಾಗಿಲ್ಲ, ಇಲ್ಲೇ ನಿಂತು ಮಿಕ್ಸ್ ಮಾಡಬೇಕು. ಇದನ್ನು ಮಾಡ್ತಾ ಇರುವಾಗ ಒಂದು ಥಿಂಗ್ ಹೇಳ್ತೀನಿ, ಕೆಲವು ರೆಸಿಪೀಸ್ ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ, ಆದರೆ ಅದನ್ನ ಮಾಡೋಕ್ಕೆ ಬಂದಾಗ ಗೊತ್ತಾಗುತ್ತೆ ಅಯ್ಯೋ ಇಷ್ಟೆಲ್ಲ ಸ್ಟಿರ್ ಮಾಡಬೇಕಾ ಅಂತ. ಆದರೆ ಈ ರೆಸಿಪಿನಲ್ಲಿ ನಾವು ಸ್ವಲ್ಪ ಎಫರ್ಟ್ ಹಾಕಿದರೆ ಫೈನಲ್ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಿದ್ದೀರಲ್ಲ, ನಿಧಾನವಾಗಿ ಮಿಕ್ಸರ್ ತಿಕ್ಕಾಗ್ತಾ ಬರ್ತಿದೆ. ನೀವು ಸ್ಟಿರ್ ಮಾಡ್ತಾ ಇರುವಾಗ ಪ್ಯಾನ್ನ ಸೈಡ್ಸ್ ಕೂಡ ಚೆನ್ನಾಗಿ ಸ್ಕ್ರಾಪ್ ಮಾಡ್ಕೊಳ್ಳಿ. ಯಾಕೆಂದರೆ ಸೈಡ್ಸ್ನಲ್ಲಿ ಮಿಕ್ಸರ್ ಬೇಗ ತಿಕ್ಕಾಗ್ಬೋದು. ಮತ್ತು ಅದನ್ನು ಮೇನ್ ಮಿಕ್ಸರ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಕನ್ಸಿಸ್ಟೆನ್ಸಿ ನಿಧಾನವಾಗಿ ಚೇಂಜ್ ಆಗ್ತಿದೆ ನೋಡಿ. ಮೊದಲಿಗೆ ತುಂಬ ಲಿಕ್ವಿಡ್ ಇತ್ತು, ಮೊದಲಿಗೆ ತುಂಬ ಲಿಕ್ವಿಡ್ ಇತ್ತು, ಈಗ ಸ್ವಲ್ಪ ತಿಕ್ ಆಗ್ತಾ ಬಂದಿದೆ. ಇದೇ ರೀತಿ ನಾವು ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಇರಬೇಕು. ನೋಡಿ ಮಿಕ್ಸರ್ ಈಗ ಪ್ಯಾನ್ನ ಸೈಡ್ಸ್ ಬಿಡ್ತಾ ಬರ್ತಿದೆ. ಇದು ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ. ಈಗ ಮಿಕ್ಸರ್ ತಿಕ್ ಪೇಸ್ಟ್ ಥರ ಆಗಿದೆ. ಒಂದು ಸ್ಪೂನಲ್ಲಿ ತೆಗೆದುಕೊಂಡು ನೋಡಿದಾಗ ಅದು ನೀರಿನ ಥರ ಕೆಳಗೆ ಬೀಳಬಾರ್ದು, ಒಂದು ತಿಕ್ ಪೇಸ್ಟ್ ಥರ ಇರಬೇಕದು. ಪ್ಯಾನಲ್ಲಿ ಮಿಕ್ಸ್ ಮಾಡ್ತಾ ಇರುವಾಗ ಮಿಕ್ಸರ್ ಒಟ್ಟಿಗೆ ಬರೋ ಥರ ಇರಬೇಕು. ಆಗ ನೋಡಿ ನಮ್ಮ ಮಿಕ್ಸರ್ ಚೆನ್ನಾಗಿ ಕುಕ್ ಆಗಿದೆ ಅಂತ. ಇವಾಗ ಇದಕ್ಕೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು. ಇದು ತಿನ್ನಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ನಿಮಗೆ ಯಾವ ಥರ ಬೇಕು, ಯಾವ್ದು ಬೇಕು, ಎಷ್ಟು ಬೇಕು ಅದು ನಿಮ್ಮ ಚಾಯ್ಸು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಏನಾದರೂ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಇದು ಕಂಪಲ್ಸರಿ ಬೇಕು ಅಂತಲೇ ಏನೂ ಇಲ್ಲ. ನೋಡಿ ಎಷ್ಟು ಸಿಂಪಲ್ಲಾಗಿ ಒಂದು ಟೇಸ್ಟಿ ಸ್ವೀಟ್ ರೆಡಿ ಮಾಡ್ಬೋದಲ್ವಾ. ರಾಗಿ, ತೆಂಗಿನಕಾಯಿ, ಬೆಲ್ಲ ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಆದರೆ ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ಎಸ್ಪೆಷಲಿ ಪ್ಯಾನ್ನಲ್ಲಿ ಕುಕ್ ಮಾಡುವಾಗ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಗ ಮಾತ್ರ ಮಿಕ್ಸರ್ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ನೀವು ಈ ರೆಸಿಪಿ ಮನೇಲಿ ಟ್ರೈ ಮಾಡಿದರೆ ಹೇಗಾಯಿತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಆದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಮಧ್ಯ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ಇವಾಗ ಸ್ಟವ್ ಆಫ್ ಮಾಡೋಣ. ಒಂದು ಪ್ಲೇಟ್ ಅಥವಾ ಟ್ರೇ ತೊಗೊಂಡು ಪ್ಲೇಟಿಗೆ ಮೊದಲು ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕು. ಇದರಿಂದ ನಮ್ಮ ಮಿಕ್ಸರ್ ಕೂಲ್ ಆದಮೇಲೆ ಈಸಿಲಿ ತೆಗೆದುಕೊಳ್ಬೋದು. ಪ್ಲೇಟ್ ಕೆಳಗಡೆನೇ ನಾನು ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ, ಯಾಕಂದರೆ ನಾವು ಕೂಲ್ ಆದಮೇಲೆ ಅದನ್ನ ತಗೊಳ್ಬೇಕಾದ್ರೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಬರುತ್ತೆ. ನೀವು ಕೆಳಗಡೆನೂ ಬೇಕು, ಮೇಲ್ಗಡೆನೂ ಬೇಕು, ಆ ಥರನೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು ಉಲ್ಟಾ ಹಾಕಿದಾಗ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಬರಲಿ ಅಂಥೇಳಿ ಪ್ಲೇಟಿಗೆ ಫಸ್ಟೇ ಡ್ರೈ ಫ್ರೂಟ್ಸ್ ಹಾಕಿ ಈ ಮಿಕ್ಸರ್ನ ಪ್ಲೇಟ್ಗೆ ಹಾಕ್ತಿದ್ದೀನಿ. ಇದನ್ನು ಸ್ಪೂನ್ ಅಥವಾ ಇದು ಸಪ್ಲದ ಸಹಾಯದಿಂದ ಇವೆನ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ಸ್ಪ್ರೆಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತಿನ್ನಾಗೆ ಬೇಕು ಆ ಥರ ಏನಾದರೂ ಇತ್ತು ಅಂದರೆ ಇನ್ನೂ ಬೇರೆ ಪ್ಲೇಟ್ಸ್ ನಿಮ್ಗೆ ಯಾವ ಥರ ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ತಿಕ್ನೆಸ್ನಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ನಮ್ಮ ರೆಸಿಪಿ ರೆಡಿಯಾಗಿದೆ. ಇದಕ್ಕೆ ಮೇಲೆ ಬೇಕಿದ್ರೂ ನೀವು ಕ್ಯಾಶ್ಯೂರ್, ಗ್ರೇಪ್ಸ್ ಏನಾದರೂ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ನಿಮ್ಗೆ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ. ಆದರೆ ತಿನ್ನೋವಾಗ ಮಧ್ಯ ಕ್ರಂಚಿಯಾಗಿ ಸಿಗಲಿ ಅಂತ ಅಷ್ಟೇ. ಇವಾಗ ಇದನ್ನು ಕೂಲಾಗಿ ಬಿಡಬೇಕು. ಇವಾಗ ನಾನು ಇದರಲ್ಲಿ ತೋರಿಸಿಲ್ಲ, ಅಂದರೆ
ಇವಾಗ ನಾವು ಬಿಸಿ ಇರುತ್ತಲ್ವ ಒಂದು 1 ಮಿನಿಟ್ ಹಾಗೆ ಹೊರಗಡೆನೇ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ನಿಮ್ಗೆ ಎಷ್ಟು ಟೈಮ್ ಅದನ್ನ ಫ್ರಿಜ್ಜಲ್ಲಿ ಇಡ್ಲಿಕ್ಕಾಗುತ್ತೋ ಅಷ್ಟು ಟೈಮ್ ಇಡಿ. ಅಟ್ಲೀಸ್ಟ್ ಮಿನಿಮಮ್ ಒಂದು 2 ಅವರ್ಸ್ ಆದರೂ ಇಟ್ಬಿಡ್ತೀನಿ. ಕೂಲಾಗಿದ್ದಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಒಂದು ಟೇಸ್ಟಿ ಸ್ವೀಟ್ ರೆಡಿ ಮಾಡ್ಬೋದಲ್ವಾ. ಫ್ರಿಜ್ಜಲ್ಲಿಟ್ಟು ಕೂಲ್ ಆದಮೇಲೆ ನಿಮಗೆ ಹೊರಗೆ ತೆಗೆದ್ಬಿಟ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಸಾಫ್ಟ್ ಇರುತ್ತೆ. ಹಾಗೆ ನೀವು ಈ ರೆಸಿಪಿ ಮನೇಲಿ ಟ್ರೈ ಮಾಡಿದರೆ ಹೇಗಾಯಿತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೆಸ್ಟನ್ ಬಿಯಾಂಡ್ ಬಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಕುಕ್ಕಿಂಗ್ ವೀಡಿಯೋಸ್ ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ಟೈಪ್ಸ್ ಆಫ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ತುಂಬ ಥ್ಯಾಂಕ್ ಯು. ಮುಂದೆನೂ ಹೀಗೆ ನಮ್ಮ ಜೊತೆ ಇರಿ. ನಮ್ಮ ವೀಡಿಯೋಸ್ ನೋಡಿ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನು ಒಂದು ಪೀಸ್ ಟೇಸ್ಟ್ ಮಾಡ್ತೀನಿ. ನಿಮ್ಗೆ ಕೊಡೋಕ್ಕಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಆದರೆ ಸದ್ಯಕ್ಕೆ ನೀವು ವಿಡಿಯೋ ನೋಡಿಕೊಂಡೆ ಎಂಜಾಯ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.